ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಯೋಜನೆಗೆ ನನ್ನ ವಿರೋಧವಿದ್ದು ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಕೆಲಸವನ್ನ ಮತ್ತೆ ಕಾಮಗಾರಿಯನ್ನ ಮಾಡಬಾರದೆಂದು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೀನಿ ಅಂತ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಮದನಘಟ್ಟ ಸಾರಿಗೆಪಾಳ್ಯ ಗೇಟ್ ಬಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಅಂದಾಜು 5 ಕೋಟಿ ವೆಚ್ಚದ ಸಿಸಿ ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದರು. ಹೇಮಾವತಿ ನೀರು ಗೋರೂರು ಜಲಾಶಯದಿಂದ ಈ ಭಾಗಕ್ಕೆ ಹರಿಯಲಿದ್ದು ಇನ್ನು 20 ಕಿಲೋಮೀಟರ್ನಷ್ಟು ನೀರು ಹೋಗಲು ಯಾವುದೇ ತೊಂದರೆ ಇಲ್ಲ. ಲಿಂಕ್ ಕೆನಲ್ ಮಾಡುವ ಬದಲು ನಾಲೆ ಅಗಲೀಕರಣ ಮಾಡಿ ನೀರು ತೆಗೆದುಕೊಂಡು ಹೋಗುವುದು ಸೂಕ್ತ. ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಪರಿವರ್ತಕಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ವಿದ್ಯುತ್ ಸಮಸ್ಯೆ ಕಂಡುಬರ್ತಾ ಇದೆ. ವಿದ್ಯುತ್ ಉಪಸ್ಥಾವರ ಘಟಕಗಳನ್ನು ಹೆಚ್ಚಿಸುವುದರಿಂದ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ತಿಳಿಸಿದರು. ಎಲ್ಲ ರೈತರ ಮನಸ್ಸಿನಲ್ಲಿ ಒಂದು ಕಲ್ಮಶ ಇದ್ದಂಗೆ ಕೂಡಿದೆ. ಇಲ್ಲಿ ಏನಾದ್ರು ಇವರು ಎಕ್ಸ್ಪ್ರೆಸ್ಗೆ ಕೆಲವು ತಾಡೋಕೆ ಏನೇ ಹೇಳಿದ್ರೆ ನಾವು ನಿಯಂತ್ರಣ ಇಟ್ಕೊಂಡು ತಾಡೋಗ್ತೀವಿ ಅಂತ ಏನೇ ಹೇಳಿದ್ರು ಕೂಡ ರೈತರಿಗೆ ಒಂದು ಆತಂಕ ಇರ್ತಕ್ಕಂಥದ್ದು. ಅದ್ರ ಬದಲು ಇವರು ಅದೇ ಕೆನಲ್ ವೈಡನ್ ಮಾಡ್ಕೊಂಡು ತಗೊಂಡು ಸೂಕ್ತ ಅಂತ ನಾನು ಅದೇ ನೆನ್ನೆ ಕೂಡ ಹೇಳ್ತೀನಿ, ಇವತ್ತು ಕೂಡ ಅದನ್ನು ಹೇಳ್ತೀನಿ. ಯಾಕೆಂದರೆ ಈಗ ಗೊರೂರಿಂದ ಇಲ್ಲಿಂದ ತನಕ ನೀರು ಬರುತ್ತೆ ಚಾನಲಲ್ಲಿ, ಅಲ್ಲಿಂದ ಮುಂದಕ್ಕೆ 10 ಕಿಲೋಮೀಟರ್ ನೀರು ಹೋಗಲ್ವಾ ಕುಣಗಲಿಗೆ, ಅದನ್ನ ಮಾಡ್ಕೊಂಡು ಹೋಗಿ ಅಂತ ನಾನು ಒತ್ತಾಯ ಮಾಡಿ. ಆಲ್ರೆಡಿ 3.3 ನೀರು ಹೋಗೇ ಬಿಡ್ತು ಲಾಸ್ಟ್ ಟೈಮ್. ಬಟ್ ಆ ನೀರು ಎಲ್ಲಿಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ರಂಗನಾಥ್ ಅವ್ರು ಹೇಳ್ತಾರೆ ಉತ್ತರದುರ್ಗಕ್ಕೆ ನೀರು ಹೋಗಿಲ್ಲ, ಯಡಿಯೂರು ಕೆರೆಗಳಿಗೆ ನೀರು ಹೋಗಿಲ್ಲ. ಬಟ್ ಎಲ್ಲೋಯ್ತು ನೀರು ಅದು? ನನಗೆ ಅದ್ರ ಬಗ್ಗೆ ಇದೆಯಲ್ಲ, ಎಲ್ಲಿ ಮುಟ್ಟಿ TMC ಹೋಯ್ತು ಅಂತ ಯಾರು ಲೆಕ್ಕ ಹಾಕಿದ್ದಾರೆ? ಯಾರು ನಿಮ್ಗೆ ಲೆಕ್ಕ ಹಾಕಿದ್ದಾರೆ? ಏನು ಮಾಪನ ಇದೆ? ಏನು ಮಾಪನ ಇಟ್ಕೊಂಡು 3 ಕ್ಯೂಸೆಕ್ ನೀರು ಹೋಯ್ತು ಅಂತ ಹೇಳ್ತಾರೆ? ಹೆಂಗೆ ಹೋಯ್ತು? ಹಿಂದೂ ತಾಳಲ್ಲಿ ಸಂಜೆಯಲ್ಲಿ ಸಿರಾಗಡ್ಡಿಗೆ ರಸ್ತೆಗೆ ಸುಮಾರು 32 ಕೋಟಿ ಕೊಟ್ಟಿದೆ. ಅಂದರೆ 10 ಕೋಟಿ ಕಡಿಮೆ ಕೊಟ್ಟು ಈಗ 25 ಕೋಟಿ ಹತ್ತಿರ ಇದೆ. ಅದಕ್ಕೆ ಟೆಂಡರ್ಗಳು ಕರೀತಾರೆ. ಇದು ಕಂಪ್ಲೀಟ್ ಆಗ್ತಕ್ಕಂಥದ್ದಕ್ಕೆ ನಮಗೆ 35 ಕೋಟಿ ಬೇಕಾಗಿತ್ತು. ಈಗ 10 ಕೋಟಿ ಕಡಿಮೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮಲ್ಲಿ ಹಿಂದೆ ನಾವು ದೇವಸ್ಕೆರೆ ಮಾಡಿದ್ದೇವೆ, ಕೊಡಲು 1 ವರ್ಷ ಆಗುತ್ತೆ. ಅದನ್ನು ಈಗ ಬಾರ್ಡ್ರಿಂದ ಮಾಡಿಸ್ತೀವಿ. ಮಧ್ಯೆ ಆ ಕಡೆಯಿಂದ 17ರಿಂದ 25 ಕೋಟಿಯಿಂದ ಮಾಡಿಸ್ತೀವಿ. ಮಧ್ಯೆ ನೋಡಬೇಕು ಬಾರ್ಡರ್ ಕಂಪ್ಲೀಟ್ ಮಾಡಿಸ್ತೀವಿ. ನೂತನ ಸರ್ಕಾರ ಬಂದಿರೋದು, ಸರ್ಕಾರ ಅಂತಿದ್ದು ಮುಖ್ಯಮಂತ್ರಿ ಬಂದಿರೋದು, ಇಷ್ಟು ಅನುದಾನದ ಬಗ್ಗೆ ಏನಾದ್ರು ಮಾಡಿದ್ರು ಸರ್? ನಾನು ಮೊನ್ನೆ ಅವ್ರು ಸಿಕ್ತಾಗ ನಾನು ಪುಸ್ತಕ ಮಾಡಿದ್ದೀನಿ. ನಾನು 200 ಕೋಟಿ ರೂಪಾಯಿ ಯಾರು ಸುಮ್ಮನೆ ಇರೋದೆಲ್ಲ ಜನ ಎಲ್ಲ ಜನ ಸುಮ್ಮನೆ ಇರಲ್ಲ. ಅದು ಟೆಂಪ್ಲಿಗೆ ಹೋಗಬೇಕಾಗಿತ್ತು. ಅದು ಪೆಂಡಿಂಗ್ ಇದೆ. ಚೂರಿಂದ 200 ಕೋಟಿ ಕೊಟ್ಟು ನಮಗೆ ಹಿಂಗೇನಿಲ್ಲ. ಸಣ್ಣ ಪುಟ್ಟ ರೋಡು ಅಲ್ಲಿ ಇರ್ತಕ್ಕಂಥ ಪ್ರತಿ ತಾಲೂಕುಗಳಲ್ಲೂ ಕೂಡ ಹೋಗ್ಬಿಡುತ್ತೆ ಅಥವಾ ಕಾಂಗ್ರೆಸ್ ಶಾಸಕ ಸರಿ ಯಾರು ಎಲ್ಲೆಲ್ಲಿ ತಗೊಂಡು ಹೋಗ್ತಾರೆ, ಹೆಂಗೆ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ನಾವು ನಮ್ಮ ತಾಲೂಕಿನ ಮಾತ್ರ ಬೇರೆ ತಾಲೂಕು ತಾಲೂಕಿಗೆ ಹಿಂದೆ ನನಗೆ 200 ಕೋಟಿ ಎಸ್ಟಿಮೇಟ್ ಮಾಡಿಲ್ಲ ಕೊಟ್ಟಿದ್ದೆ. ಅದು ಅಪ್ರೂವಲ್ ಆಗಂತಂದರೆ ಮುಖ್ಯಮಂತ್ರಿ ಚೇಂಜ್ ಆಗುತ್ತೆ. ಈಗ 15 ವಿಚಾರ ಪ್ರಸ್ತಾಪ ಮಾಡಿದ್ದೀನಿ. ನನಗೆ 200 ಕೋಟಿ ರೂಪಾಯಿ ನಾನು ಕಳಿಸಿದ್ದೀನಿ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ರವಿ, ರೇಖಾ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆದ ನಂದೀಶ್, ನಿಜಗುಣಪ್ಪ, ಮುಖಂಡರು ಆದ ರಂಗಸ್ವಾಮಿ, ಸಣ್ಣರಂಗಯ್ಯ, ಅಂಕಸಂದ್ರ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಾ ಲಕ್ಷ್ಮಿ, ಕಾಂತರಾಜು, ನೇತ್ರಾವತಿ, ಗುತ್ತಿಗೆದಾರ ರಾಮಲಿಂಗೇಗೌಡ, ಪವನ್ ಮತ್ತಿತರರು ಉಪಸ್ಥಿತರಿದ್ದರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.